ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. Investing in cinemas without cinema knowledge is injurious to you, your family and the audience too. ಅನ್ನದಾತ ಸುಖೀಭವ. ಇವತ್ತು ನಾವು ಒಂದು ಹೊಸ ತಂಡ, ಈ ತಂಡ ಆ್ಯಕ್ಚುಯಲ್ ಆಗಿ ಒಂದು ವೆಬ್ ಸೀರೀಸ್ನ ಮಾಡಿದೆ ಮತ್ತು ಯೂಟ್ಯೂಬ್ನಲ್ಲಿ ಅದನ್ನ ರಿಲೀಸ್ ಮಾಡ್ತಾ ಇದೆ. ಆ ಒಂದು ವೆಬ್ ಸೀರೀಸ್ನ ಹೆಸರು ಬೆಂಗಳೂರಿನ ಆ ಒಂದು ಘಟನೆ ಅಂತ. ಇದರ ನಿರ್ದೇಶಕ, ನಿರ್ಮಾಪಕ ಹಾಗೂ ಬರಹಗಾರ ಗುರುದತ್ ಅವರು ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ ಮತ್ತು ನಾಯಕ ನಟಿ ಮೇಘನಾ ಅವರು ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಗುರುದತ್ ಅವರೇ ಹಾಗೂ ಮೇಘನಾ ಅವರೇ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ಸ್. ಸೊ ನಮ್ಮ ಅನ್ನದಾತ ಸುಖೀಭವ ಚಾನಲ್ ಏನಿದೆ ಅದು ಹೊಸ ಪ್ರತಿಭೆಗಳ ಒಂದು ತಾಣ ಅಂತಲೇ ಹೇಳ್ತೀವಿ ನಾವು. ಯಾಕೆಂದರೆ ಹೊಸ ಪ್ರತಿಭೆಗಳು ಏನೆಲ್ಲ ತೊಗೊಂಬರ್ತಾರೋ ಅದನ್ನು ನಾವು ಶೋಕೇಸ್ ಮಾಡ್ತೀವಿ ಇಲ್ಲಿ, ಪ್ಲಸ್ ಪಾಡ್ಕಾಸ್ಟ್ ಮಾಡ್ತೀವಿ. ಇವತ್ತು ನೀವು ಒಂದು ಹೊಸ ತಂಡವಾಗಿ ಇಲ್ಲಿ ಬಂದಿದ್ದೀರಾ. ನಿಮ್ಮ ಸಿನಿಮಾ ಇವಾಗ ಯಾವ್ದು ನೀವು ವೆಬ್ ಸೀರೀಸ್ ಅಂತ ಮಾಡಿದ್ದೀರಾ, ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಪರಿಚಯ ನಮ್ಮ ಪ್ರೇಕ್ಷಕರಿಗೆ ಸಿಗ್ಬೋದಾ? ಖಂಡಿತ ಸರ್. ಸೊ ನನ್ನ ಹೆಸರು ಗುರುದತ್. ನಾನು ಬೇಸಿಕಲಿ IT ಕೆಲಸ ಮಾಡ್ತೀನಿ. ಪ್ಯಾಷನ್ಗೋಸ್ಕರ ಸಿನಿಮಾದಲ್ಲಿ ಅವಾಗವಾಗ ನನ್ನೇನು ತಂಡ ಇದೆ, ನಾವೆಲ್ಲ ಸೇರ್ಕೊಂಡು ಒಂದೊಂದು ಪ್ರಾಜೆಕ್ಟ್ಸ್ ಮಾಡ್ತಿರ್ತೀವಿ. ಇಲ್ಲಿ ತನಕ 5 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಇತ್ತೀಚೆಗೆ ರೀಸೆಂಟಾಗಿ ಮಾಡಿದ್ದಾರೆ ಶಾರ್ಟ್ ಫಿಲ್ಮ್ ನಿರ್ಮಾತೃ ಮತ್ತು ಶಾಂತಿ ಅಂತ ಹೇಳ್ಬಿಟ್ಟು, ಅದೆರಡು ಯೂಟ್ಯೂಬಲ್ಲಿದೆ. ಸೊ ಅದೆರಡು ಕನ್ಸಾಲಿಡೇಟೆಡ್ ಆಗಿ ಸಂಬರ್ ಅರೌಂಡ್ 16 to 18 ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಅವಾರ್ಡ್ ಗೆದ್ದಿದೆ. ಅದು ಬಿಟ್ಟು ಇವಾಗಿನ ಟ್ರೆಂಡಿಗೆ ಏನಾದರೂ ಹೊಸದೊಂದು ಪ್ರಯತ್ನ ಪಡೋಣ ಅಂತ ಈ ಸಲ ವೆಬ್ ಸೀರೀಸ್ ಟ್ರೈ ಮಾಡಿದ್ದೀವಿ. 4 ಎಪಿಸೋಡು ವೆಬ್ ಸೀರೀಸ್. ಸೊ ಬೆಂಗಳೂರಿನ ಆ ಒಂದು ಘಟನೆ ಅಂತ. ಓಕೆ, ಮೇಘನಾ ಅವರೇ ನಿಮ್ಮ ಬಗ್ಗೆ. ನನ್ನ ಹೆಸರು ಮೇಘನಾ. ನಾನು ಒಂದು ಫೋಟೋ ಲ್ಯಾಬಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಬೈ ಪ್ಯಾಷನ್ ನಾನು ಆ್ಯಕ್ಟ್ ಮಾಡ್ತೀನಿ. ನಾನು ಬಿಂಬ ಅನ್ನೋ ಒಂದು ರಂಗ ಸಂಸ್ಥೆಯಲ್ಲಿ ಒಂದು ಥಿಯೇಟರ್ ಆ್ಯಕ್ಟರ್ ಆಗಿದ್ದೀನಿ. ನಾನು 3 ಶಾರ್ಟ್ ಫಿಲಮ್ ಮಾಡಿದ್ದೀನಿ, 2 ಆಲ್ಬಮ್ ಸಾಂಗ್ ಮಾಡಿದ್ದೀನಿ, 1 ಫೀಚರ್ ಫಿಲಮಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು ನನ್ನ ಪರಿಚಯ. ಓಕೆ, ಈಗ ಕಮಿಂಗ್ ಟು ದ ಪಾಯಿಂಟ್ ಏನು ಅಂದರೆ, ಒಂದು ವೆಬ್ ಸೀರೀಸ್ ಮಾಡಿದ್ದೀರಾ. ಆ ವೆಬ್ ಸೀರೀಸ್ನ ಇವಾಗ ಜನರ ಮುಂದೆ ತೊಗೊಂಬರಬೇಕು. ಸೊ ಆ ವೆಬ್ ಸೀರೀಸ್ನ ಹೆಸರು ಬೆಂಗಳೂರಿನ ಆ ಒಂದು ಘಟನೆ ಅಂತ. ಅಂದರೆ ಅದು ಕ್ರೈಮ್ ಥ್ರಿಲ್ಲರೇ ಇರ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಆ ಸಿನಿಮಾದ ಒಂದು, ಅಂದರೆ ನೀವು ಕತೆ ಹೇಳಬೇಕಾಗಿಲ್ಲ, ಆ ಸಿನಿಮಾದ ಒಂದು ಜಿಸ್ಟ್ ಏನಾಗಿರುತ್ತೆ, ಆ ಸಿನಿಮಾ ಅದ್ರ ಜಾನರ್ ಬಗ್ಗೆ ನೀವೇ ಹೇಳಿದಾಗೆ ಇದೊಂದು ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಸೊ ಟೈಟಲೇ ಹೇಳೋ ಥರ ಬೆಂಗಳೂರಿನ ಆ ಒಂದು ಘಟನೆ. ಬೆಂಗಳೂರಲ್ಲಿ ಇನ್ನೊಂದು ಘಟನೆ ನಡೆಯುತ್ತೆ, ಅದ್ರ ಸುತ್ತ ನಡೆಯೋ ಒಂದು ಇನ್ವೆಸ್ಟಿಗೇಷನ್ ಕೇಸೇ ಈ ಸಿನಿಮಾದ ಒಂದು ಜೀವಾಳ ಅಂತ ಹೇಳ್ಬೋದು. ಇದು ಇನ್ನೊಂದು ಹೈಲೈಟ್ ಏನಂದರೆ ಮೂವಿದು, ಇದು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗೋ ಸ್ಟೋರಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಷ್ಟರಲ್ಲಿ ಎಂಡ್ ಆಗುತ್ತೆ. ಸೊ ಆ 1 ಡೇ ಅಲ್ಲಿ ಆ ಘಟನೆ ಸುತ್ತ ಏನೇನು ನಡೆಯುತ್ತೆ. ಆ್ಯಂಡ್ ಮೋರ್ ನೀವು ಟ್ರೈಲರಲ್ಲಿ ನೋಡಿರೋ ಹಾಗೆ ಇದು ಎಲ್ರಿಗೂ ಗೊತ್ತಿದೆ, ಇಟ್ಸ್ ಇನ್ವೆಸ್ಟಿಗೇಷನ್ ಆನ್ ರೇಪ್ ಕೇಸ್ ಅಂತ ಹೇಳ್ಬಿಟ್ಟು. ಸೊ ಆ ಸೆನ್ಸಿಟಿವ್ ಟಾಪಿಕ್ನ ಯಾರಿಗೂ ಮುಜುಗರ ಆಗದೆ ಇರೋ ಥರ ಎಲ್ಲ ಏಜಿನವರು ಕೂತ್ಕೊಂಡು ನೋಡೋ ಥರ ಮಾಡಿರೋ ಅಂಥ ಒಂದು ಸದಾಭಿರುಚಿಯ ಒಂದು ಒಳ್ಳೆ ವೆಬ್ ಸೀರೀಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ವೆಬ್ ಸೀರೀಸ್ ಆ್ಯಕ್ಚುಯಲ್ ಆಗಿ ಟ್ರೂ ಲೈಫ್ ಇನ್ಸಿಡೆಂಟ್ ಮೇಲೆ ಏನಾದರೂ ಬೇಸ್ಡಾ ಅಥವಾ ಇದು ಕಾಲ್ಪನಿಕ ಕತೆ? ಇಲ್ಲ ಸರ್, ಆ್ಯಕ್ಚುಲಿ ಟೈಟಲ್ ನೋಡಿ ತುಂಬ ಜನ ಕೇಳಿದರು, ಅಂದರೆ ಇದೇನಾದರೂ ರಿಯಲ್ ಲೈಫ್ ಇನ್ಸ್ಪೈರ್ಡ್ ಸ್ಟೋರಿನಾ ಅಂತ ಹೇಳ್ಬಿಟ್ಟು. ಇಲ್ಲ, ಇದೊಂದು ಕಂಪ್ಲೀಟ್ಲಿ ಕಾಲ್ಪನಿಕ ಫಿಕ್ಷನಲ್ ಸ್ಟೋರಿ ಇದು. ನಾನು ಟೈಟಲ್ ಇಡಬೇಕಾದ್ರೆ ಅಂದ್ಕೊಂಡು ಈ ಥರ ಟೈಟಲ್ ಇಟ್ಟರೆ ಏನೋ ಸ್ವಲ್ಪ ಕ್ಯಾಚಿಯಾಗಿರುತ್ತೆ, ಎಲ್ಲರೂ ಅಟೆನ್ಷನ್ ಗ್ರ್ಯಾಬ್ ಮಾಡುತ್ತೆ ಅಂತ. ಸೊ ಆ ಥರ ಇವತ್ತಿನ ಯೂತ್ಗೆ ಕಾಲ್ಪನಿಕ ಕತೆಗಳು ಅಂದರೆ ಬರೀ ಕ್ರೈಮ್ ಥ್ರಿಲ್ಲರೇ ಯಾಕಾಗುತ್ತೆ? ಹಾಗೇನಿಲ್ಲ ಸರ್, ಬೇರೆ ಬೇರೆ ಜಾನರ್ಸಲ್ಲೂ ಬಂದಿದೆ ಕತೆಗಳು. ಬಿಕಾಸ್ ನಾನೇ ನನ್ನ ಇಲ್ಲಿ ತನಕ ನಾನು ಮಾಡ್ಕೊಂಬಂದಿರೋ ಅಷ್ಟು ಶಾರ್ಟ್ ಫಿಲ್ಮ್ಸ್ ಕೂಡ ಕಾಲ್ಪನಿಕನೇ ಮಾಡ್ಕೊಂಬಂದಿರೋದು, ಯಾವುದು ರಿಯಲ್ ಇನ್ಸಿಡೆಂಟ್ ಇಲ್ಲ. ನನ್ನ ಹಿಂದಿನ ಶಾರ್ಟ್ ಫಿಲ್ಮ್ ನೋಡಿದೆ, ಅದು ಶಾಂತಿ ಅಂತ ಹೇಳಿದಾರ. ಅದು ಬಂದುಬಿಟ್ಟು ಒಬ್ಬ ಟೆರರಿಸ್ಟ್ ಬಾಂಬ್ ಇಡಬೇಕು ಅಂತ ಅವ್ರ ಅಣ್ಣಂದು ರಿವೆಂಜ್ಗೆ ಆ ರಿವೆಂಜ್ ತೊಗೊಳೋಕ್ಕೋಸ್ಕರ ಬೆಂಗಳೂರಿಗೆ ಬಂದು ಬಾಂಬ್ ಇಡಬೇಕು ಅಂತ ಹೇಳ್ಬಿಟ್ಟು ಬರೋನು ಇಲ್ಲಿ ಅವನಿಗೆ ನಡೆಯೋ ಇನ್ಸಿಡೆಂಟ್ಸ್ನ ಮನಪರಿವರ್ತನೆ ಆಗಿ ತಾನೊಬ್ಬ ಸೋಲ್ಜರ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇಲ್ಲಿ ಕ್ರೈಮ್ ಥ್ರಿಲ್ಲರ್ ಇಲ್ಲ. ಸೊ ಅದೊಂದು ಬೇರೆ ಜಾನರ್. ಅದ್ರ ಹಿಂದೆ ಮಾಡಿದ್ದು ನಿರ್ಮಾತೃ ಅಂತ, ಅದರಲ್ಲಿ ತಂದೆ ಮಗ. ಅದು ರಿಯಲ್ ಲೈಫ್ ಸಿಚುವೇಶನ್ ತೊಗೊಂಡು ಮಾಡಿದ್ದು. ಅಂದರೆ ಎಷ್ಟೋ ಜನ ನಾವೇ ನೋಡ್ತೀವಿ ನಮ್ಮ ಸುತ್ತಮುತ್ತ,
ಅಪ್ಪ ಅಮ್ಮ ಇಲ್ಲಿ ಬೆಂಗಳೂರಲ್ಲಿ ಇರ್ತಾರೆ, ಆದರೆ ಮಕ್ಕಳು ಫಾರಿನಲ್ಲಿ ಎಲ್ಲೋ ಇರ್ತಾರೆ, ವರ್ಷಕ್ಕೊಂದ್ಸಲ ಬರ್ತಾರೆ, ಇಲ್ಲಿ ದೊಡ್ಡ ಮನೇಲಿ ಇರ್ತಾರೆ, ಬಟ್ ಅವ್ರಿಗೆ ಖುಷಿ ಇರಲ್ಲ, ಏನಿರಲ್ಲ. ಆ ಒಂದು ಕಾನ್ಸೆಪ್ಟ್ ಮೇಲೆ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಸೊ ಐ ಡೋಂಟ್ ಥಿಂಕ್ ಸೊ ಲೈಕ್ ಎಲ್ಲರೂ ಕ್ರೈಮ್ ಥ್ರಿಲ್ಲರ್ನೇ ಇಮ್ಯಾಜಿನ್ ಮಾಡ್ಕೊಂಡು ಮಾಡ್ತೀವಿ ಅಂತ. ಇಟ್ಸ್ ಒಂದೊಂದು ಜಾನರ್. ನಾನು ಬೇಸಿಕಲಿ ಈ ಸಲ ಏನಕ್ಕೆ ಈ ಸಬ್ಜೆಕ್ಟ್ ತೊಗೊಂಡಿದ್ದಾರೆ, ಪ್ರತಿ ಸಲ ಒಂದೊಂದು ಬೇರೆ ಬೇರೆ ಜಾನರ್ ಟ್ರೈ ಮಾಡೋಣ, ಒಂದೇ ಥರ ಸ್ಟಿಕ್ ಆನ್ ಆಗೋದು ಬೇಡ ಅಂದ್ಕೊಂಡು. ಸೊ ಈ ಥರ ಮಾಡಿದ್ದೀನಿ. ಬಹುಶಃ ಮುಂದಿಂದು ನಾನು ಕಂಟಿನ್ಯೂಷನ್ ಮಾಡಿದರೆ ಕ್ರೈಮ್ ಥ್ರಿಲ್ಲರ್ ಹೋಗುತ್ತೆ, ಇದ್ರದ್ದೇ ವೆಬ್ ಸೀರೀಸ್ದು. ಇಲ್ಲ ಹೊಸ ನಾನು ಕತೆ ಎತ್ಕೊಳ್ತೀನಿ ಅಂದರೆ ಖಂಡಿತ ಬೇರೆ ಜಾನರ್ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಾನು ಲವ್ ಸ್ಟೋರಿ ತೊಗೊಳ್ಳೋಣ ಅಂತೀನಿ, ಬಿಕಾಸ್ ಇಲ್ಲಿ ತನಕ ಯಾವುದೂ ಮಾಡಿಲ್ಲ. ಸೊ ಮೇ ಬಿ ಅದು. ಈಗ ಎಲ್ಲರಿಗೂ ಕೇಳಿಸುವಂಥ ಒಂದು ಕ್ವಶನ್ ಏನು ಅಂತಂದರೆ, ನಿಮ್ಮ ಸಿನಿಮಾನ ಜನ ಯಾಕೆ ನೋಡಬೇಕು? ಫಸ್ಟ್ ಆಫ್ ಆಲ್ ಫ್ರೀಯಾಗಿ ಯೂಟ್ಯೂಬಲ್ಲಿ ಆರಾಮಾಗಿ ನೋಡ್ಬೋದು, ಯಾವುದೇ ಥರದ ಮುಜುಗರ ಬೇಡ. ಇದು ಈ ಮೂವಿನ ಪರ್ಟಿಕ್ಯುಲರ್ಲಿ ಅವರು ಬೇರೆದೇ ಕಂಪೇರ್ ಮಾಡಿದ್ರೆ ಏನಕ್ಕೆ ನೋಡ್ಬೋದು ಅಂತ ಹೇಳೋದಾದರೆ, ದಿಸ್ ಈಸ್ ಬೇರೆ ಮೂವಿ ಥರ ಇದೊಂದು ಲೀನಿಯರ್ ಆಗಿ ಹೋಗೋ ಮೂವಿ ಅಲ್ಲ, ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ. ಇದ್ರದ್ದು ಏನಾದರೆ ಫಸ್ಟ್ ಎಪಿಸೋಡಲ್ಲೇ ನೆಗೆಟಿವ್ ಕ್ಯಾರೆಕ್ಟರ್ಸ್ ಯಾರ್ಯಾರಿದ್ದಾರೆ ಮೂವಿಯಲ್ಲಿ ಅಂತ ರಿವೀಲ್ ಮಾಡಿಬಿಡ್ತೀವಿ, ಓಕೆನಾ? ಆದರೆ ಅದನ್ನು ಯಾರು ಮಾಡಿದ್ದಾರೆ, ಅದೇ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡಿದಾರಾ, ಇನ್ಯಾರ್ದಾದ್ರೂ ಕೈವಾಡ ಇದೆಯಾ, ಇದನ್ನು ನೀವು ತಿಳ್ಕೊಳ್ಬೇಕು ಅಂದರೆ ಕಡೆ ಎಪಿಸೋಡ್ ತನಕನೂ ನೋಡಬೇಕು. ಅಲ್ಲಿ ತನಕ ನಿಮಗೆ ನೀವು ಕಂಪ್ಲೀಟ್ 4 ಎಪಿಸೋಡ್ಸ್ ಏನಿದೆ ನೀವು ಗೆಸ್ಸಿಂಗಲ್ಲೇ ಇರ್ತೀರ, ಇವನು ಅಂತ. ಸಿನ್ಸ್ ಅದು ನಾನ್ ಲೀನಿಯರ್ ಆಗಿ ಹೋಗೋದ್ರಿಂದ ನಿಮಗೆ ಕ್ಲಾರಿಟಿ ಇರಲ್ಲ, ಅದು ಹಿಡಿದು ಕೂರ್ಸತ್ತೆ ನಿಮ್ಮನ್ನು. ಎಂಡ್ ಆಫ್ ದ ವೆಬ್ ಸೀರೀಸ್ದು ಎಪಿಸೋಡಲ್ಲೇ ನಿಮಗೆ ಅದು ಗೊತ್ತಾಗೋದು. ಸೊ ದಟ್ಸ್ ವೈ ಯು ಹ್ಯಾವ್ ಟು ವಾಚ್ ಇಟ್. ಓಕೆ, ಇಲ್ಲಿ ನಾನು ಕೇಳೋವಂಥ ಮುಂದಿನ ಪ್ರಶ್ನೆ ಏನು ಅಂದರೆ, ಗುರುದತ್ ಅವರು ಇಂಜಿನಿಯರಿಂಗ್ ಮುಗಿಸ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗ್ತಾವ್ದು. ಇಲ್ಲಿ ಆ್ಯಕ್ಚುಲಾಗಿ ಸಿನಿಮಾ ಇಂಡಸ್ಟ್ರಿಲಿ ಏನಾಗಿದೆ ಅಂದರೆ, ಆಲ್ ಇಂಜಿನಿಯರ್ಸ್ ಆರ್ ನಾಟ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಬಟ್ ಸಿನಿಮಾ ಇಂಡಸ್ಟ್ರಿಲಿ ಇರೋರು ಮೋಸ್ಟ್ ಆಫ್ ದೆಮ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಂತ. ಸೊ ಇದ್ರ ಬಗ್ಗೆ ಯಾವ ಥರ ನಿಮಗೆ ಆಸಕ್ತಿ ಹುಟ್ಕೋತು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ಸೊ ಆ್ಯಕ್ಚುಲಿ ಒಳ್ಳೆ ಪಾಯಿಂಟ್ ಸರ್. ಮೆಕ್ಯಾನಿಕಲ್ ಇಂಜಿನಿಯರ್ಸು ಆ ಒಂದು ಫೀಲ್ಡ್ ಬಿಟ್ಟು ಎಲ್ಲ ಫೀಲ್ಡಲ್ಲೂ ಇರ್ತೀವಿ. ನಮ್ಗೆ ಸಿನಿಮಾ ಒಂದೇ ಅಲ್ಲ, ನೀವು ಬೇರೆ ತೊಗೊಂಡ್ರು ಎಷ್ಟೊಂದು ಕಡೆಯಲ್ಲಿ ಇರ್ತೀವಿ. ನೀವು ಹೇಳ್ದಾಗ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದೀವಿ. ಅದು ಗೊತ್ತಿಲ್ಲ ಸರ್, ಏನೋ ನಮಗೆ ಬ್ರ್ಯಾಂಚಲ್ಲಿ ಇರೋ ಒಂದು ಶಕ್ತಿನೋ ಏನೋ ಗೊತ್ತಿಲ್ಲ, ಅದು ಬಂದ್ಬಿಡತ್ತೆ ಆಟೋಮ್ಯಾಟಿಕ್ಕಾಗಿ. ಮೇಘನಾ ಅವರೇ, ಈ ಸಿನಿಮಾಲಿ ನಿಮ್ಮ ಪಾತ್ರದ ಬಗ್ಗೆ ಮತ್ತು ನಿಮಗೆ ಎಷ್ಟು ಖುಷಿ ತಂದುಕೊಟ್ಟಿದೆ ಈ ಪಾತ್ರ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ? ಆ್ಯಸ್ ಯೂಶ್ವಲ್ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗಿ ಅವ್ರ ಅಪ್ಪ ಅಮ್ಮನ ಜೊತೆ ತುಂಬ ಕನಸುಗಳನ್ನ ಇಟ್ಕೊಂಡು ಮಾಮೂಲಿ ಜೀವನ ಸಾಗಿಸ್ತಾ ಇರ್ತಾಳೆ. ಅವಳ ಜೀವನದಲ್ಲಿ ಬರೋ ಒಂದು ಅಚಾನಕ್ ಇನ್ಸಿಡೆಂಟಿಂದ ಅವಳ ಲೈಫು, ಅವ್ರ ಅಪ್ಪ ಅಮ್ಮನ ಲೈಫು ಹೇಗೆ ಹೋಲ್ಸಮ್ ಆಗಿ ಚೇಂಜ್ ಆಗುತ್ತೆ ಅನ್ನೋದು ನನ್ನ ಪಾತ್ರದ ಒಂದು ಚಿಕ್ಕ ಪರಿಚಯ. ನಾನು ಇವ್ರ ಟೀಮ್ ಜೊತೆ ಇದೇ ಫಸ್ಟ್ ಟೈಮ್ ಕೊಲಾಬ್ರೇಟ್ ಆಗ್ತಾ ಇರೋದು, ಬಟ್ ಟ್ರೂಲಿ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸು. ಮತ್ತು ನನ್ನ ಪಾತ್ರದ ಮೂಲಕ ಒಂದು ಅವೇರ್ನೆಸ್ ಎಲ್ಲ ಹುಡುಗಿರಿಗೂ ಅಥವಾ ಸೊಸೈಟಿಗೂ ಕೊಡಬಹುದೇನೋ ಅನ್ನೋ ಒಂದು ನಿರೀಕ್ಷೆಲಿದ್ದೀನಿ ನಾನು. ಆ್ಯಕ್ಚುಲಾಗಿ ನೀವು ಈ ಹಿಂದಿನ ಪ್ರಶ್ನೆ ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದ್ರಿ, ಫ್ರೀಯಾಗಿ ಯೂಟ್ಯೂಬಲ್ಲಿ ಸಿಗುತ್ತೆ ಅಂತ. ಯಾಕೆ ಗುರುದತ್ ಅವರು ಯಾವುದೇ ಪ್ಲ್ಯಾಟ್ಫಾರ್ಮ್ಸ್ನ ಭೇಟಿ ಆಗಲಿಲ್ವಾ ಅಂತ? ಒಳ್ಳೆ ಪ್ರಶ್ನೆ ಸರ್. ಆ್ಯಕ್ಚುಲಿ ನಾನು ರೆಡಿ ಆದಮೇಲೆ ಒಂದಷ್ಟು ಪ್ಲ್ಯಾಟ್ಫಾರ್ಮ್ಸ್ಗಳನ್ನ ಟ್ರೈ ಮಾಡಿದೆ, ಹೆಸರೆಲ್ಲ ಬೇಡ, ಬಟ್ ಒಂದಷ್ಟು OTT ಪ್ಲ್ಯಾಟ್ಫಾರ್ಮ್ಗಳನ್ನ ಟ್ರೈ ಮಾಡಿದೆ. ಮೇಜರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅಂದರೆ, ಹೊಸೊಬ್ರು ಅಂತ ಹಿಂದೇಟ್ ಹಾಕ್ತಾರೆ ಸರ್, ಅದು ನಿಮಗೂ ಗೊತ್ತಿರುತ್ತೆ. ಎರಡನೇದು ಆದರೆ ಲೈಕ್ ಒಂದಷ್ಟು ಇಂಟರ್ನ್ಯಾಷನಲ್ ಲೆವೆಲ್ ಪ್ಲ್ಯಾಟ್ಫಾರ್ಮ್ಸ್ ಅವ್ರದ್ದು ರಿಕ್ವೈರ್ಮೆಂಟ್ಸೇ ಬೇರೆ ಇರುತ್ತೆ. ಅದು ನಮಗೆ ಈ ಚಿಕ್ಕ ಬಜೆಟಲ್ಲಿ ನಾವು ಅದನ್ನು ಮೇಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನಮ್ಮದು ಇಂಡಿಪೆಂಡೆಂಟ್ ಪ್ರೊಡಕ್ಷನ್ ಹೌಸ್ ಆಗಿರೋದ್ರಿಂದ. ಸೊ ಅದನ್ನು ಎಕ್ಸ್ಕ್ಲೂಡ್ ಮಾಡಿ ಇನ್ನು ಕನ್ನಡಕ್ಕೆ ಅಂತ ಇರೋ, ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಅಂತಲೇ ಸ್ಪೆಸಿಫಿಕ್ ಆಗಿರೋ ಒಂದಷ್ಟು OTTನ ಟ್ರೈ ಮಾಡಿದ್ವಿ. ಕೆಲವರು ಅದೇ ಕನ್ನಡ ತೊಗೊಳ್ಳಲ್ಲ ಅಂತ ಒಂದೆರಡು ಹೇಳಿದರು, ಬೇಜಾರಾಯಿತು ಕೇಳಿದಾಗ. ಬಟ್ ಇನ್ನೊಂದೆರಡು ಅದೇ ಲೈಕ್ ಇನಿಷಿಯಲ್ ಸ್ಟೇಜಿಂದನೂ ನೀವು ನಮ್ಮ ಹತ್ರನೇ ಮಾಡಿದರೆ ಮೋಸ್ಟ್ ಪ್ರಾಬ್ಲಿ ತೊಗೊಳ್ತಿದ್ವೇನೋ. ಬಟ್ ಸಿನ್ಸ್ ನಿಮ್ಮದು ರೆಡಿ ಕಂಟೆಂಟ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ, ಬಿಕಾಸ್ ಅವ್ರದ್ದೇ ಆದಂಥ ಅಪ್ರೂವಲ್ ಪ್ರಾಸೆಸ್ಸು ಅದು ಎಲ್ಲ ಇರುತ್ತಲ್ಲ. ಸೊ ಅವ್ರ ನಾರ್ಮ್ಸ್ ಮೀಟ್ ಆಗಲ್ಲ ಅಂತ ಅವರು ತೊಗೊಳ್ಳಿಲ್ಲ. ಅದೇ ಕನ್ನಡ ತೊಗೊಳ್ಳಲ್ಲ ಅಂತ ಒಂದು ಮಾತು ಹೇಳ್ತಾರೆ ಎಲ್ಲ ಕಡೆ ಅಂತ ಹೇಳಿದ್ರಿ. ಆ್ಯಕ್ಚುಲಾಗಿ ಹೇಳಿದ್ರೆ ಕರ್ನಾಟಕದಲ್ಲಿ ಇರೋವಂಥ ವ್ಯೂವರ್ಶಿಪ್ ಅಂದರೆ ವಿ ಶೇರ್ ಬೌಂಡ್ರೀಸ್ ವಿತ್ 6 ಅದರ್ ಸ್ಟೇಟ್ಸ್. ಸೊ ವಿ ಆರ್ ಆಲ್ರೆಡಿ ಮಲ್ಟಿಲಿಂಗ್ವಲ್ ಸ್ಟೇಟ್. ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಮರಾಠಿ, ಕೊಂಕಣಿ ಎಲ್ಲ ಥರ ಈ ಥರ ಎಲ್ಲ ಸ್ಟೇಟ್ಸ್ಗೂ ನಾವು ಬಾರ್ಡರ್ ಶೇರ್ ಮಾಡಿಕೊಂಡು ಮಲ್ಟಿಲಿಂಗ್ವಲ್ ಆಗಿದ್ದೀವಿ, ಎಲ್ಲ ಸಬ್ಜೆಕ್ಟು ನೋಡ್ತೀವಿ. ಆದರೆ ಕನ್ನಡ ಅನ್ನೋ ಲ್ಯಾಂಗ್ವೇಜಿಗೆ ಇವತ್ತಿನ ದಿನ ಯಾರು ತಗೋತಿಲ್ಲ ಆಲ್ಮೋಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಾಟ್ ಮೇ ಬಿ ದ ರೀಸನ್ ಅಂತ ಆ್ಯಸ್ ಅನ್ ಯಂಗ್ಸ್ಟರ್ ಐ ನೀಡ್ ಅನ್ ಆನ್ಸರ್ ಫ್ರಮ್ ಯು.
ಇಟ್ಸ್ ಡಿಫಿಕಲ್ಟ್ ಟು ಟೆಲ್ ದಿಸ್ ಈಸ್ ಅ ಪರ್ಟಿಕ್ಯುಲರ್ ರೀಸನ್ ಅಂತ. ತುಂಬ ಹಲವಾರು ಕಾರಣಗಳಿರುತ್ತೆ ತಗೊಳ್ಳದೇ ಇರೋದಕ್ಕೆ. ಐ ಮೀನ್ ನನ್ನ ಅನಾಲಿಸಿಸ್ ಪ್ರಕಾರ ಅದು ಹೇಗುತ್ತೋ ಸರ್, ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು. ಸೊ ಕನ್ಸಿಸ್ಟೆಂಟಾಗಿ ನಾವು ಒಳ್ಳೆ ಕಂಟೆಂಟ್ಗಳನ್ನ ಕೊಟ್ಟಾಗ ಅವರು ತೊಗೊಳ್ತಾರೆ, ಅವ್ರು ತೊಗೊಳ್ಬಾರ್ದು ಅಂತ ಏನಿರಲ್ಲ. ಮೇ ಬಿ ಎಲ್ಲೋ ಕನ್ಸಿಸ್ಟೆನ್ಸಿ ಸ್ವಲ್ಪ ಮಿಸ್ ಆಯ್ತೇನೋ, ಆ ಒಂದು ಕಾರಣಕ್ಕೆ ಹಿಂದೇಟಾಗ್ತಿದ್ದಾರೆ. ಅವ್ರು ತೊಗೊಳ್ಳಲ್ಲ ಅಂತ ಹೇಳ್ತೀರಂದರೆ ಅವ್ರಿಗೂ ಎಲ್ಲೋ ಏನೋ ಲಾಸ್ ಆಗಿದೆ ಅಂತಲೇ ಅರ್ಥ ಅಲ್ವಾ? ಅದು ಮೈಟ್ ಬಿ ದಟ್ ಈಸ್ ದ ರೀಸನ್ ಅಂತ ಅನಿಸ್ತು. ಓಕೆ. ಸೊ ಇದೆಲ್ಲ ಗೊತ್ತಿರೋವಂಥ ರೀಸನ್ಸೇನೆ ತಗೋತಾ ಇಲ್ಲ ಯಾವುದೂ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇಲ್ಲ ಅನ್ನೋದು. ಆದರೂ ಯಂಗ್ಸ್ಟರ್ಸು ಇವತ್ತಿನ ದಿನ ಸಿನಿಮಾ ಮಾಡೋದಂತೂ ನಿಲ್ಲಿಸಿಲ್ಲ. ಅವ್ರು ಮಾಡ್ತಾನೇ ಇರ್ತಾರೆ ಕೂಡ. ನೀವು ಹೇಳಿದ್ರೂ ಹೇಳದೆ ಹೋದ್ರೂ ದೇ ವಿಲ್ ಬಿ ಡೂಯಿಂಗ್ ಇಟ್. ಬಟ್ ನಿಮ್ಮ ಅನಿಸಿಕೆ, ಈ ಯಂಗ್ಸ್ಟರ್ಸ್ ಏನು ಸಿನಿಮಾ ಮಾಡ್ತಿದ್ದಾರಲ್ಲ ಅವ್ರಿಗೆ ನಿಮ್ಮ ಒಂದು ಇವಾಗ ಜರ್ನಿ ಮುಗಿದಿದೆ, ಇನ್ನೇನು ರಿಲೀಸಿಗೆ ಬಂದಿದ್ದೀರಾ, ಸೊ ನೀವು ಅವ್ರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಾ ಅಂತ? ಏನು ಹೇಳ್ಬೋದು ಅಂದರೆ, ಯಂಗ್ಸ್ಟರ್ಸ್ಗೆ ಬೇಸಿಕಲಿ ನನ್ನ ಪ್ರಿನ್ಸಿಪಲ್ ಇದೆ, ಇದನ್ನು ಅವ್ರು ಫಾಲೋ ಮಾಡಬೇಕು ಅಂತಿಲ್ಲ. ನನ್ನ ಪ್ರಿನ್ಸಿಪಲ್ ಏನಂದರೆ, ನಾವು ಯಾರಿಗೂ ಹೋಗ್ಬಿಟ್ಟು ಅವಕಾಶ ಕೇಳೋದಕ್ಕಿಂತ ನಮ್ಮ ಅವಕಾಶ ನಾವೇ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ದಟ್ಸ್ ವೈ ನಾನು ಇದನ್ನು ನನ್ನ ಶಾರ್ಟ್ ಫಿಲ್ಮ್ಸ್ನ ನಾನೇ ಕತೆ, ಚಿತ್ರಕಥೆ ಪ್ರತಿಯೊಂದು ಬರೆದು ನಿರ್ದೇಶನ ಮಾಡಿ ನನ್ನ ಸೇವಿಂಗ್ಸಲ್ಲಿ ನಿರ್ಮಾಣ ಮಾಡ್ತಿರೋದು. ಸೊ ರಾದರ್ ದೆನ್ ಆಸ್ಕಿಂಗ್ ಯಾರಿಗೂ ಹೋಗ್ಬಿಟ್ಟು ನಮಗೆ ಒಂದು ಅವಕಾಶ ಕೊಡಿ ಅನ್ನೋದಕ್ಕಿಂತ, ಯಾಕೆ ನಾವೇ ಒಂದು ಅವಕಾಶ ಕ್ರಿಯೇಟ್ ಮಾಡ್ಕೋಬಾರ್ದು? ಆ ಅವಕಾಶದಿಂದನೇ ಇನ್ನೂ ನಮ್ಗೆ ದೊಡ್ಡ ಅವಕಾಶ ಕ್ರಿಯೇಟ್ ಆಗ್ಬೋದಲ್ವಾ? ಅದೇ ಹೋಪಲ್ಲಿ ಎಲ್ಲರೂ ಮಾಡ್ತಾರೆ. ಬಟ್ ಕೆಲವ್ರು ಏನು ಮಾಡ್ತಾರೆ ಡೈರೆಕ್ಟ್ಲಿ ಅಂದರೆ, ನಾನು ಅಬ್ಸರ್ವ್ ಮಾಡಿರೋದು, ನಂತರ ಕತೆ ಇದೆ, ನನಗೆ ಪ್ರೊಡ್ಯೂಸರ್ ಸಿಗ್ತಿಲ್ಲ ಅಂದರೆ ಅವ್ನ ಕತೆ ಹೇಗಿರುತ್ತೆ ಗೊತ್ತಾ, ಅವ್ನ ಮೈಂಡಲ್ಲಿ ಇರುತ್ತೆ, ಬರ್ಕೊಂಡು ಇರಲ್ಲ ಅವನು. ಸೊ ಆ ಥರ ಎಲ್ಲ ಮಿಸ್ಟೇಕ್ ಮಾಡೋದ್ರ ಬದಲು ನೀಟಾಗಿ ಒಂದು ಬೌಂಡ್ ಸ್ಕ್ರಿಪ್ಟ್ ಇಟ್ಕೊಂಡು, ಓಕೆ ನಿಮ್ಮ ಹತ್ರ ಎಷ್ಟು ಬಜೆಟ್ ಇದೆ ಅದೇ ಬಜೆಟಿಗೆ ಅಟ್ಲೀಸ್ಟ್ ಒಂದು ಚಿಕ್ಕದಾಗಿ ಬರ್ಕೊಂಡು ಇನಿಷಿಯಲ್ ಸ್ಟಾರ್ಟ್ ಮಾಡಿ ಹೋಗ್ತಾ ತಾನಾಗೆ ಮೇಲೆ ಹೋಗುತ್ತೆ. ಬಿಕಾಸ್ ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದಾಗಲೂ ಕೂಡ ನಾನೊಂದು 15,000 ಬಜೆಟಲ್ಲಿ ಮಾಡಿದ್ದೆ ಅಷ್ಟೇ, ಚಿಕ್ಕದಾಗಿ. ಇವಾಗ ಸ್ಕೇಲ್ ಅಪ್ ಆಗಿದೆ ಬಿಕಾಸ್ ಆ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಗ್ರೋ ಆಗ್ತಾ ಇದ್ದೀವಿ. ಸೊ ಅದೇ ಸ್ಟಾರ್ಟ್ ಮಾಡಿ, ಯಾರಿಗೂ ಅವಕಾಶ ಕೊಡ್ತಾರೆ ಕಾಯ್ಬೇಡಿ, ಆಮೇಲೆ ಯಾರಿಗೊತ್ತರೂ ಕೊಡಲಿಲ್ಲ ಅಂತ ಅವ್ರನ್ನೂ ಬ್ಲೇಮ್ ಮಾಡಬೇಡಿ. ಯು ಸ್ಟಾರ್ಟ್ ಸಮಥಿಂಗ್, ಏನೋ ಆಗುತ್ತೆ ಅಂತ. ಸೊ ರ್ಯಾದರ್ ದ್ಯಾನ್ ನಾಕಿಂಗ್ ಎಟ್ ದ ಡೋರ್, ಕ್ರಿಯೇಟ್ ಯುವರ್ ಓನ್ ಡೋರ್ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ದಟ್ ಈಸ್ ಗುಡ್. ಇನ್ನೊಂದೇನು ಅಂದರೆ, ನೀವು ಈಗ ಶಾರ್ಟ್ ಫಿಲ್ಮ್ಸ್ ಆಯಿತು, ವೆಬ್ ಸೀರೀಸ್ ಆಯಿತು, ನೆಕ್ಸ್ಟ್ ನಿಮ್ಮ ಫುಡ್ ಸ್ಟೆಪ್ಸ್ ಯಾವ ಕಡೆಗೆ? ಆ್ಯಕ್ಚುಲಿ ಫೀಚರ್ ಫಿಲ್ಮ್ 2 ಸ್ಕ್ರಿಪ್ಟ್ ರೆಡಿ ಇದೆ ನನ್ನ ಹತ್ರ, ಬೌಂಡ್ ಸ್ಕ್ರಿಪ್ಟ್ ಇದೆ. ಸೊ ಇಟ್ಸ್ ಕಂಪ್ಲೀಟ್ಲಿ SW ರಿಜಿಸ್ಟರ್ಡ್ ಕೂಡ ಆಗಿದೆ ನನ್ನ ಹತ್ರ. ನೋಡ್ಬೇಕು ಸರ್, ಅಗೇನ್ ಲೈಕ್ ನನಗೆ ಅನಿಸೋ ಥರ ಏನಾದರೂ ಆಪರ್ಚುನಿಟಿ ಸಿಕ್ಕಿದೆ, ನನಗಾದರೂ ಆ ಟೀಮ್ ಮೇಲೆ ಕಾನ್ಫಿಡೆನ್ಸ್ ಬರಬೇಕು. ಬಿಕಾಸ್ ಐ ಆಮ್ ನಾಟ್ ಅ ಪರ್ಸನ್ ಹೂ ನಂಗೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಅದು ಹಿಂಗೆ ಹೋಗೋದು ನೋಡ್ಕೊಳ್ಳೋಣ ಅಂತ ಹೇಳಿ ಶಾಪ್ ಮಾಡಿ ಅದು ಅರ್ಧಕ್ಕೆ ನಿಲ್ಸೋಕೆ ನಂಗೆ ಇಷ್ಟ ಇಲ್ಲ. ಬಿಕಾಸ್ ಯಾರು ನಂಬ್ಕೊಂಡು ದುಡ್ಡು ಹಾಕಿರ್ತಾರೆ. ನನ್ನ ಹತ್ರ ಗ್ರೌಂಡ್ ವರ್ಕ್, ಹೋಮ್ ವರ್ಕ್ ಏನೇನು ಬೇಕೋ ನಾನು ಮಾಡ್ಕೊಂಡು ರೆಡಿ ಇದ್ದೇನೆ. ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ನನಗೆ ಆ ಟೀಮ್ ಮೇಲೆ ಒಂದು ಕಾನ್ಫಿಡೆನ್ಸ್ ಇದ್ದರೆ, ಇದು ಕಂಪ್ಲೀಷನ್ ಹೋಗಿ ಸಕ್ಸಸ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಮೇಘನಾ ಅವರು ಶಾರ್ಟ್ ಫಿಲ್ಮ್ಸ್ ಆಯಿತು, ವೆಬ್ ಸೀರೀಸ್ ಆಯಿತು, ನಿಮ್ಮ ನಡೆ ಯಾವ ಕಡೆ ಅಂತ? ಸದ್ಯಕ್ಕೆ ನಾನು ಇವಾಗ ಗೋ ವಿತ್ ದ ಫ್ಲೋ ಅನ್ನೋ ಇದರಲ್ಲೇ ಇದ್ದೀನಿ. ಅವಕಾಶ ಯಾವ ರೀತಿ ಬರುತ್ತೋ ಜಸ್ಟ್ ಅದು ಹೋಗಿ ನನ್ನ ಬೆಸ್ಟ್ ಕೊಟ್ಬಿಟ್ಟು ಒಂದು ಜಸ್ಟಿಸ್ ಮಾಡಬೇಕಂತ. ಬಟ್ ಹೆಣ್ಮಕ್ಳಿಗೆ ಅವಕಾಶಗಳು ಸುಲಭವಾಗಿ ಸಿಗ್ತಾ ಇದ್ದಾವ ನಿಮ್ಮ ಪ್ರಕಾರ? ಅಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ಲ. ಅವಕಾಶಗಳು ಸಿಗ್ತಾ ಇರ್ಬೋದು, ಬಟ್ ಆ ಕಡೆಯಿಂದ ಡಿಮ್ಯಾಂಡ್ಸು ಬೇರೆ ಥರ ಇರ್ಬೋದು, ಆ್ಯಸ್ ವಿ ಆಲ್ ನೋ. ಸೊ ಅದೇ ನಾವು ಚೂಸ್ ಮಾಡುವಾಗ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಒಂದು ಪ್ರಾಪರ್ ಡಿಸಿಷನಿಗೆ ಬರಬೇಕು. ಅವಕಾಶಗಳು ಪ್ರಾಬಬ್ಲಿ ಅವ್ರು ಹೇಳ್ದಂಗೆ ಹುಡ್ಕೊಂಡು ಹೋಗೋ ಬದಲು ನಾವೇ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮ್ಸ್ ಇದೆ, ನಮ್ಮ ಅವಕಾಶ ನಾವೇ ಕ್ರಿಯೇಟ್ ಮಾಡಿಕೊಂಡು ನಾವಲ್ಲೇನೋ ನಮ್ಮನ್ನ ಪ್ರೂವ್ ಮಾಡ್ಕೋಬೋದು. ಈಗ ಕಮಿಂಗ್ ಬ್ಯಾಕ್ ಟು ದ ಸಿನಿಮಾ ಆರ್ ದ ವೆಬ್ ಸೀರೀಸ್, ಡೂ ಯು ಹ್ಯಾವ್ ಎನಿಥಿಂಗ್ ಸ್ಪೆಷಲ್ ಟು ಸೇ ಅಬೌಟ್ ದಿಸ್ ಪರ್ಟಿಕ್ಯುಲರ್ ವೆಬ್ ಸೀರೀಸ್? ಒಂದು ಇಂಡಿಪೆಂಡೆಂಟ್ ಪ್ರೊಡಕ್ಷನ್ ಹೌಸ್ ಕಷ್ಟಪಟ್ಟು ಮಾಡಿದ್ದೀವಿ, ಅದೇ ನಮಗೆ ಸ್ಪೆಷಲ್ ಕಂಟೆಂಟ್ ಸರ್. ಆಲ್ಮೋಸ್ಟ್ ಲೈಕ್ ಯಾರ್ದು ಬ್ಯಾಕಿಂಗ್ ಇಲ್ಲದೆ, ಅಫ್ಕೋರ್ಸ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ನನ್ನ ಕೈಲಾದ ಸೇವಿಂಗ್ಸ್ ಮಾಡಿಕೊಂಡು, ಬಟ್ ಅದಕ್ಕೆ ನಂದು ಟೀಮ್ದು ಎಲ್ಲ ಸಪೋರ್ಟ್ ತುಂಬ ಇತ್ತು. ಆಲ್ಮೋಸ್ಟ್ ನಾವೆಲ್ಲ ಯಂಗ್ಸ್ಟರ್ಸ್ ಇದ್ದೀವಿ, ಎಲ್ಲ ರಂಗಭೂಮಿ ಹಿನ್ನೆಲೆಯವರು, ಒಂದಷ್ಟು ಜನ ಸೀರಿಯಲ್ ಆರ್ಟಿಸ್ಟ್, ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ. ಜಸ್ ಸರ್, ದಟ್ ಇಟ್ ಸೆಲ್ಫ್ ಇಸ್ ಸಮಥಿಂಗ್ ಸ್ಪೆಷಲ್ ಫಾರ್ ಮಿ ಆ್ಯಕ್ಚುಲಿ. ಲೈಕ್ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ, ಏನೂ ಸಪೋರ್ಟ್ ಇಲ್ಲದೆ ನಾವೇ ಏನೋ ಒಂದು ಕ್ರಿಯೇಟ್ ಮಾಡಿದ್ದೀವಿ, ವಿಚ್ ವರ್ಲ್ಡ್ ಕ್ಯಾನ್ ಲುಕ್ ಎಟ್, ಆ್ಯಂಡ್ ಕ್ವಾಲಿಟಿಯಾಗಿ ಮಾಡಿದ್ದೀವಿ, ಸುಮ್ಮನೆ ಏನೋ ಮಾಡಿಲ್ಲ. ದ್ಯಾಟ್ ಇಟ್ ಸೆಲ್ಫ್ ಇಸ್ ಸ್ಪೆಷಲ್ ಫಾರ್ ಮಿ ಸರ್. ಓಕೆ, ನಿಮ್ಮ ಈ ಒಂದು ಚಿತ್ರದ ತಂಡದಲ್ಲಿ ಯಾರ್ಯಾರೆಲ್ಲ ಇದ್ದಾರೆ? ಸರ್ ಅದೇ ಲೀಡಾಗಿ ನಾನಿದ್ದೀನಿ, ಫೀಮೇಲ್ ಲೀಡಾಗಿ ಮೇಘನಾ ಅವರಿದ್ದಾರೆ, ಆಮೇಲೆ ಮಂಜುನಾಥ್ ಅಂತ ಒಬ್ಬರು ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ರೋಹಿತ್, ದೀಪಕ್ ಹೆಗ್ಡೆ,
ದೀಪಕ್ ರೆಡ್ಡಿ ಅವರೊಂದು ಸಿನಿಮಾಗಳು ಕೂಡ ಮಾಡಿದ್ದಾರೆ. ಆಮೇಲೆ ಇದು ತುಂಬ ದೊಡ್ಡ ತಾರಾ ಬಳಗ ಇದೆ ಸರ್. ಅಂದರೆ ಇದು ಚಿಕ್ಕ ಹೇಳ್ತಾ ಹೋದ್ರೆ ಲಿಸ್ಟ್ ದೊಡ್ಡದಿದೆ ಆ್ಯಕ್ಚುಲಿ. ಟೆಕ್ನಿಷಿಯನ್ಸ್ ಯಾರೆಲ್ಲ ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು DOP ಬಂದ್ಬಿಟ್ಟು ಅಮಿತ್ ಕುಮಾರ್ ಅಂತ. ಈಸ್ ಬೇಸಿಕಲಿ ಫ್ಯಾಷನ್ ಫೋಟೋಗ್ರಾಫರ್. ಮತ್ತು DOP ಕೂಡ ತುಂಬ ಶಾರ್ಟ್ ಫಿಲ್ಮ್ಸ್ ಅದು ಇದೆಲ್ಲ ವರ್ಕ್ ಮಾಡಿದ್ದಾರೆ ಅವರು ಕೂಡ. ಅವ್ರು ಬಿಟ್ಟರೆ ಮೇಕಪ್ಪಲ್ಲಿ ಪುರುಷೋತ್ತಮ್ ಅಂತ ನಮ್ಮ ಒಬ್ಬರು ಫಿಲ್ಮ್ ಇಂಡಸ್ಟ್ರಿ ಅವ್ರು ಕಂಪ್ಲೀಟ್ಲಿ ಹೀಸ್ ಇಂಟು ಫಿಲ್ಮ್ ಅವ್ರು ಮಾಡಿದ್ದಾರೆ. DI ಬಂದ್ಬಿಟ್ಟು ಕಮಲ್ ಗೋಯಲ್ ಅಂತ. ಹೀಸ್ ಲೈಕ್ ಲೂಸಿಯಾ, ದಿಯಾ, ಆಮೇಲೆ ತುಂಬ ಚೌಕಿದಾರ್ ಇತ್ತೀಚೆಗೆ ಬಂದಿದ್ದು ತುಂಬ ಹಲವಾರು ಫಿಲ್ಮ್ಗಳಿಗೆ DI ವರ್ಕ್ ಅವರೇ ಮಾಡಿದ್ವಿ. ವೆಲ್ ನೋನ್ ಲೈಕ್ ಪರ್ಸನ್ ಇನ್ ಇಂಡಸ್ಟ್ರಿ. ಆಮೇಲೆ ಮ್ಯೂಸಿಕ್ ಬಂದ್ಬಿಟ್ಟು ಸತ್ಯ ರಾಧಾಕೃಷ್ಣ ಅಂತ, ವೆರಿ ಯಂಗ್ಸ್ಟರ್ ಸರ್. ಒಬ್ಬ ಒಳ್ಳೆ ಪ್ಯಾಷನೇಟ್ ಇರುವಂಥ ಹುಡುಗ. ಈ ಫಿಲ್ಮ್ಗೆ ಟೆಕ್ನಿಕಲಿ ಒಂದಷ್ಟು ಹೀರೋಸ್ ಇದ್ದಾರೆ, DOP, DI ಎಲ್ಲರೂ. ಅದರಲ್ಲಿ ಅವರು ಕೂಡ ಒಬ್ಬ ಮುಖ್ಯ ಪಾತ್ರ ವಹಿಸಿದ್ದಾರೆ. ಸೊ ಐ ಶುಡ್ ಸ್ಪೆಷಲ್ ಮೆನ್ಷನ್ ಅವರಿಗೆ, ಸತ್ಯ ರಾಧಾಕೃಷ್ಣನ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಓಕೆ. ಈ ಚಿತ್ರದ ನಾಯಕ ನಟ ನೀವು, ಚಿತ್ರಕಥೆ, ಸಂಭಾಷಣೆ ಮತ್ತು ನಿರ್ದೇಶನ ನೀವೇ ಮಾಡಿದ್ದೀರಾ. ಸೊ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರೆ ಡೈರೆಕ್ಟರ್ನ. ಆಮೇಲೆ ಪ್ರೊಡ್ಯೂಸರ್ನ ನಾನು ಹೇಳೋದು ಆ ಶಿಪ್ ಅಂತಾನೆ. ಯಾಕೆಂದರೆ ಕ್ಯಾಪ್ಟನ್ ಆಫ್ ದ ಶಿಪ್, ಬಟ್ ಪ್ರೊಡ್ಯೂಸರ್ ಈಸ್ ದ ಶಿಪ್ ಬಿಕಾಸ್ ಹಿ ಹ್ಯಾಸ್ ಟು ಟೇಕ್ ಆಲ್ ದ ಪೀಪಲ್ ಅಲಾಂಗ್ ಅಂತ ಹೇಳ್ಬಿಟ್ಟು ನಾವು ಅದು ಶಿಪ್ಪನ್ನೇ ಪ್ರೊಡ್ಯೂಸರ್ ಅಂತೀವಿ. ಕ್ಯಾಪ್ಟನ್ ಆಫ್ ದ ಶಿಪ್ ನೀವೇ ಎಲ್ಲ ಆಗಿರೋದ್ರಿಂದ ಲೀಡರ್ಶಿಪ್ ಕ್ವಾಲಿಟಿಗೆ ಬೇಕಾಗಿರೋವಂಥ ಒಂದು ಗುಣ ನಿಮ್ಮಲ್ಲಿ ಚೆನ್ನಾಗಿದೆ ಅನ್ನೋದು ಪ್ರೂವ್ ಮಾಡೋಕ್ಕೆ ಆ ಕ್ವಶನ್ ಕೇಳಿದ್ದು. ಯಾಕೆಂದರೆ ಹೂ ಎವರ್ ಟೇಕ್ಸ್ ಎವ್ರಿಬಡಿ ಬೈ ದೇರ್ ನೇಮ್ ಅಲ್ಲ, ಹೂ ಎವರ್ ರಿಕಲೆಕ್ಟ್ಸ್ ಬೈ ದೇರ್ ನೇಮ್ ಆ್ಯಂಡ್ ಟೆಲ್ ದೇರ್ ವರ್ಕ್, ಹೀ ಈಸ್ ಎ ಗುಡ್ ಲೀಡರ್ ಅಂತ ಆ್ಯಕ್ಚುಯಲ್ ಆಗಿರೋವಂಥ ಒಂದು ಫ್ಯಾಕ್ಟು. ಸೊ ಯು ಹ್ಯಾವ್ ದಟ್ ಲೀಡರ್ಶಿಪ್ ಕ್ವಾಲಿಟಿ. ಸೊ ಇನ್ನು ಮುಂದಕ್ಕೂ ಈ ಥರ ಒಂದು ಚಿತ್ರಗಳನ್ನ ಮಾಡ್ತಾಯಿರಿ. ಶಾರ್ಟ್ ಫಿಲಮಿಂದ ವೆಬ್ ಸೀರೀಸಿಗೆ ಬಂದಿದ್ದೀರಾ, ವೆಬ್ ಸೀರೀಸಿಂದ ದೊಡ್ಡ ಚಿತ್ರಗಳು ಮಾಡೋವಾಗಲಿ ನೀವು ಅಂತ ಆಶಿಸ್ತೀನಿ. ಮತ್ತು ನೀವು ಒಂದು ನಾನು ಕೇಳ್ಪಟ್ಟೆ ನಿಮ್ಮ ಟೀಮ್ ಕಡೆಯಿಂದ ಏನೋ ಒಂದು ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ 26 hours ಏನೋ ಶೂಟ್ ಮಾಡಿದ್ರಂತೆ. ಸೊ ವಾಸ್ ದಟ್ ಎ ಬ್ಲೆಸ್ಸಿಂಗ್ ಆರ್ ಅ ಬೂನ್? ಯಾವ ಥರ ಅದು, ಅಥವಾ ಅವ್ರಿಗೆ ಕಷ್ಟ ಕೊಟ್ರಾ, ಯಾವ ರೀತಿ ಅಂತ? ಇಟ್ ವಾಸ್ ಆ್ಯಕ್ಚುಲಿ ಅನ್ಪ್ಲ್ಯಾನ್ಡ್ ಸರ್. ಬ್ಲೆಸ್ಸಿಂಗ್ ಎಲ್ಲ ಏನೋ ಅನ್ಪ್ಲ್ಯಾನ್ಡ್. ಆ್ಯಕ್ಚುಲಿ ಫಸ್ಟ್ ಡೇ ಆಫ್ ದ ಶೂಟೇ ನಾವು ಏನು ಮಾಡಿಬಿಟ್ವಿ, ಜನರಲಿ ಫಸ್ಟ್ ಡೇ ಆಫ್ ದ ಶೂಟ್ ಅಂದರೆ ಚಿಕ್ಕ ಸೀನ್ ಎತ್ಕೊಂಡ್ಬಿಟ್ಟು ಮಾಡ್ತಾರೆ, ಬಿಕಾಸ್ ಎಲ್ಲರೂ ಒಂದು ಸ್ವಲ್ಪ ಒಂದು ಫಾರ್ಮಿಗೆ ಬರಲಿ ಅಂತ ಹೇಳ್ಬಿಟ್ಟು. ನಾವು ಅದು ಮಿಸ್ಟೇಕೋ ಅಥವಾ ಬ್ಲೆಸ್ಸಿಂಗೋ ಗೊತ್ತಿಲ್ಲ, ಫಸ್ಟ್ ಡೇನೇ ಒಂದು ದೊಡ್ಡ ಸೀನ್ ಎತ್ಕೊಂಡ್ಬಿಟ್ವಿ, ಮೇಜರ್ ಪೋರ್ಷನ್. ಅಂದರೆ ಈ ಫಿಲ್ಮ್ ನಡೆಯೋದು ಒಂದು ಪೊಲೀಸ್ ಸ್ಟೇಷನ್ ಎನ್ವಿರಾನ್ಮೆಂಟಲ್ಲಿ, ಪುಟ್ಟಣ್ಣ ಕಣ್ಗಲ್ ಸ್ಟುಡಿಯೋದ ಅಲ್ಲಿ ಶೂಟ್ ಮಾಡ್ತಿದ್ವಿ ಸೆಟ್ಟಲ್ಲಿ. ಸೊ ಲೈಕ್ ನಾವು ಅಂದ್ಕೊಂಡಿದ್ದ ಪ್ರಕಾರ ಅದು ಬೆಳಿಗ್ಗೆನೇ ಸಂಜೆ ಒಳಗೆ ಮುಗ್ದೋಗ್ಬೇಕು ಅಂತ, ಬಟ್ ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಚಾಲೆಂಜಸ್ ಅದು ಅಂತ ಇಟ್ ವೆಂಟ್ ಆನ್ ಆ್ಯಂಡ್ ನಾವು ನಾನು ಮತ್ತು ನನ್ನ DOP ಇಬ್ಬರು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ಶೂಟ್ನ ನೆಕ್ಸ್ಟ್ ಡೇ ಬೆಳಿಗ್ಗೆ 7:30 ತನಕ ತೊಗೊಂಡೋಗಿದ್ವಿ. ಮಲ್ಗೆ ಇಲ್ಲ ಇಬ್ಬರು. ಆರ್ಟಿಸ್ಟ್ಗಳಿಗೆ ಸ್ವಲ್ಪ ರೆಸ್ಟ್ ಕೊಡ್ತಿದ್ವಿ ಮಿಡ್ಲಲ್ಲಿ, ಸ್ವಲ್ಪ ಮಲ್ಕೊಳ್ಳೋಕ್ಕೆ ಅವರಿಗೆ ಫ್ರೆಶ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಬಟ್ ದಟ್ ಸಮ್ ಒಂದು ಮರೆಯೋಕ್ಕಾಗದೇ ಇರೋ ದಿನ ಅಂದರೆ ಶೂಟಲ್ಲಿ ಅದೇ ಸರ್, ಬನ್ನಿ SR ಶೂಟಲ್ಲಿ. ಈ ಒಂದು ವಿಷಯ ನೀವು ಹೇಳ್ತಾ ಇರಬೇಕಾದ್ರೆ ನನಗೆ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರಾದಂಥ ಶಂಕರ್ ನಾಗ್ ಅವ್ರು ಜ್ಞಾಪಕ ಬಂದರು. ಯಾಕೆಂದರೆ ಅವರು ಶೂಟ್ ಮಾಡ್ತಿದ್ದಂಥ ಫಾರ್ಮ್ಯಾಟೇ ಅದು. ಅವರು ಮತ್ತು DOP ಸೇರಿಕೊಂಡು ಶೂಟ್ ಮಾಡ್ತಾಯಿದ್ರು ಮತ್ತು ಕಲಾವಿದರಿಗೆ ರೆಸ್ಟ್ ಕೊಡೋರು, ಯಾರ್ಯಾರ್ದಿರ್ತಿತ್ತೋ ಅವ್ರವ್ರನ್ನೇ ಕರ್ಸಿ ಮಾಡ್ತಿದ್ರು ಅನ್ನೋದು ಜ್ಞಾಪಕ ಬಂತು ನೀವು ಹೇಳಿದಾಗ. ಆ ಒಂದು ದಿನ ನೀವು ಆ ಥರ ಮಾಡಿದರೆ ಅವ್ರು ಪ್ರತಿದಿನ ಅದೇ ಥರ ಮಾಡ್ತಿದ್ರಂತೆ. ಸೊ ನಿಮಗೆ ನಿಮ್ಮ ಸಿನಿಮಾ ಬೆಂಗಳೂರಿನ ಆ ಒಂದು ಘಟನೆ ಅನ್ನೋ ಸಿನಿಮಾದ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ಇನ್ನೇನಾದರೂ ಮಾಹಿತಿ ಕೊಡಬೇಕು, ಹೇಳಬೇಕು ಅನ್ನೋಂಗಿದ್ರೆ ಹೇಳ್ಬೋದು. ಸೊ ಎಲ್ರಿಗೂ ಅದೇ ಟ್ರೈಲರಲ್ಲೇ ಹೇಳಿರೋ ಥರ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಮೂವಿ. ಒಂದು ಸೆನ್ಸಿಟಿವ್ ಟಾಪಿಕ್ನ ನೀಟಾಗಿ ಯಾರಿಗೂ ಮುಜುಗರ ಆಗದೆ ಇರೋ ಥರ ಒಂದು ಎಲ್ಲ ಏಜ್ ಗ್ರೂಪರು ಕೂತ್ಕೊಂಡು ನೋಡೋ ಥರ ಮಾಡಿದ್ದೀವಿ. ಪ್ಲೀಸ್ ನೋಡಿ, ಫಸ್ಟು ಟ್ರೈಲರ್ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಂಟ್ರೆಸ್ಟ್ ಆಗುತ್ತೆ. ಆಮೇಲೆ ನೀವು ಫಸ್ಟು ಎಪಿಸೋಡ್ಸ್ ನೋಡಿ, ಅಲ್ಲಿ ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. July 30ಗೆ ನಿಮ್ಗೆ ಕನ್ಕ್ಲೂಷನ್ ಸಿಗುತ್ತೆ. ಇದು ಮಾತ್ರ ನಾನು ಪ್ರಾಮಿಸ್ ಮಾಡ್ತೀನಿ ನಿಮಗೆ. ಸೊ ಪ್ಲೀಸ್ ಡೂ ವಾಚ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ವೆಬ್ ಸೀರೀಸ್ನ ತರ್ತಾ ಇದ್ದೀವಿ. ಅವ್ರು ಹೇಳ್ದಂಗೆ ಈ ಫ್ರೈಡೇ ಬರ್ತಾ ಇದೆ. ನಮ್ಮ ಥರ ನ್ಯೂ ಕಮರ್ಸ್ನ ನೀವು ಈ ಥರ ಹರಿಸಿದ್ರೆ ನಮಗಿನ್ನ ಒಂದಿಷ್ಟು ಒಳ್ಳೊಳ್ಳೆ ಸಬ್ಜೆಕ್ಟ್ನ ತರೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ದಯವಿಟ್ಟು ನೋಡಿ, ಎಲ್ಲರೂ ಹರಿಸಿ ಹಾರೈಸಿ. ಥ್ಯಾಂಕ್ ಯು. ಇಲ್ಲಿ ತನಕ ಬಂದು ನಮ್ಮಲ್ಲಿ ಒಂದು ಭಾಗವಾಗಿ ಈ ಒಂದು ಸಂಚಿಕೆಯಲ್ಲಿ ಮಾತಾಡಿ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ದೀರ. ಜನ ಆ ಸಿನಿಮಾನ ಅಂದರೆ ವೆಬ್ ಸೀರೀಸ್ನ ಇಷ್ಟಪಡಲಿ, ಹಾಗೂ ನಿಮಗೆ ಅವರ ಆಶೀರ್ವಾದನೂ ಇರಲಿ. ಇನ್ನು ಮುಂದಕ್ಕೂ ನೀವು ವೆಬ್ ಸೀರೀಸ್ಗಳು, ಶಾರ್ಟ್ ಫಿಲ್ಮ್ಗಳು ಜೊತೆಗೆ ಫುಲ್ ಲೆಂತ್ ಸಿನಿಮಾನೂ ಆಗೋವಾಗಲಿ ಅಂತ ಆಶಿಸ್ತಾ, ಅನ್ನದಾತ ಸುಖೀಭವ ಕಾರ್ಯಕ್ರಮಕ್ಕೆ ಬಂದಂಥ ಗುರುದತ್ ಅವ್ರಿಗೂ ಮೇಘನಾ ಅವ್ರಿಗೂ ನಮಸ್ಕಾರ. ತುಂಬ ಖುಷಿಯಾಯಿತು ನೀವು ಬಂದಿದ್ದು. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ನಿಮ್ಮ ತಂಡದ ಜೊತೆನೂ ಮಾತಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ಹಾಗೆ ಸರ್, ಧನ್ಯವಾದ. ಫಸ್ಟ್ಲಿ
ಒಂದು ಹೊಸ ತಂಡಕ್ಕೆ ನೀವು ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಬಿಕಾಸ್ ಎಲ್ರಿಗೂ ಅಂತ ದೊಡ್ಡ ಮನಸ್ಸಿರಲ್ಲ, ಬಿಕಾಸ್ ಅವ್ರ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಇರುತ್ತೆ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಹೊಸ ತಂಡನ ಕರೆದು ಪ್ರೋತ್ಸಾಹ ನೀಡೋಕ್ಕೆ ಅಂತಲೇ ಹೇಳಿ ಆ್ಯಂಡ್ ಆಫ್ ದ ಕ್ಯಾಮ್ರಾ ಕೂಡ ನಮಗೆ ಎಷ್ಟೊಂದು ಗೈಡೆನ್ಸ್ ಎಲ್ಲ ಕೊಟ್ಟಿದ್ದೀರಾ ನಮ್ಮ ಇಡೀ ಟೀಮ್ಗೆ. ಸೊ ನಿಮಗೆ ಥ್ಯಾಂಕ್ಸ್, ಇನ್ನು ತಂಡಕ್ಕೆ ಥ್ಯಾಂಕ್ಸ್, ಎಲ್ಲ ಕ್ಯಾಮ್ರಾಮನ್ಗೂ ಥ್ಯಾಂಕ್ ಯು.